ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರುತ್ತೆ. ಹೀಗಾಗಿ ಬಿಜೆಪಿ ಗೆಲುವಿಗಾಗಿ ಏನೇನು ಬೇಕೋ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಜೊತೆಗೆ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಕೂಡ ಮುಂದುವರಿತಾ ಇದೆ. ಹೀಗಾಗಿ ಲೋಕಸಭಾ ಮಹಾಸಂಗ್ರಾಮಕ್ಕೆ ಬಿಜೆಪಿ ರಣೋತ್ಸಾಹ ತೋರ್ತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಹಾಗೆ ಚುನಾವಣಾ ತಯಾರಿಯನ್ನ ಈಗಲಿಂದಲೇ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಇಡೀ ದಿನ ರಾಜಕೀಯ ತಂತ್ರಗಾರಿಕೆಯ ಸಭೆ ನಡೆಯುತ್ತೆ. ಬೆಂಗಳೂರು ಹೊರವಲಯದ ರೆಸಾರ್ಟ್ನಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ವಿಜಯೇಂದ್ರ ಸೇರಿದಂತೆ ಪ್ರಮುಖ ನಾಯಕರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಕರ್ನಾಟಕದ 28 ಕ್ಷೇತ್ರಗಳನ್ನು ಕೂಡ ಗೆಲ್ಲೋದಕ್ಕೆ ತಂತ್ರಗಾರಿಕೆಯನ್ನ ಮಾಡುವಂತಹ ಉದ್ದೇಶದಿಂದಾಗಿ ಈ ಒಂದು ಮೀಟಿಂಗ್. ಮೈತ್ರಿ ಘೋಷಣೆ ಬಳಿಕ ರಾಜ್ಯದಲ್ಲಿ ಮೊದಲ ಸಭೆ ನಡೀತಾ ಇರೋದು. ರಾಮ ಮಂದಿರ ಉದ್ಘಾಟನೆಯ ವೇಳೆ ರಾಜ್ಯ ಬಿಜೆಪಿ ನಾಯಕರು ಕಾರ್ಯಕರ್ತರ ಪಾತ್ರದ ಬಗ್ಗೆ ಅರುಣ್ ಸಿಂಗ್ ಸಲಹೆಯನ್ನ ಕೊಡ್ಲಿಕ್ಕಿದ್ದಾರೆ ಈ ಒಂದು ಮೀಟಿಂಗ್ನಲ್ಲಿ. ಗತಾಯ ಈ ಬಾರಿ 28ಕ್ಕೆ 28 ಸೀಟ್ಗಳನ್ನ ಗೆದ್ದೇ ಗೆಲ್ಲಬೇಕು ಅಂತ ಹೇಳಿ ಬಿಜೆಪಿ ಸ್ಟ್ರಾಟಜಿಕ್ ಮೀಟಿಂಗ್ ಅನ್ನ ಇವತ್ತು ಮಾಡಲಿಕ್ಕಿದೆ. ಇವತ್ತು ಇಡೀ ದಿನ ತಂತ್ರಗಾರಿಕೆ ಸಭೆ ನಡೆಯುತ್ತೆ. ಅರುಣ್ ಸಿಂಗ್ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಕೂಡ ಮುಂದುವರಿತಾ ಇರೋದಿದೆ. ಮೈತ್ರಿ ಘೋಷಣೆ ಆದ ಮೇಲೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಮೊದಲ ಮೀಟಿಂಗ್ ಇದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಈ ಬಾರಿಯ ಲೋಕಸಭಾ ಎಲೆಕ್ಷನ್ ನಲ್ಲಿ 28ಕ್ಕೆ 28 ಸೀಟ್ಗಳನ್ನ ಗೆಲ್ಲಬೇಕು ಅನ್ನುವಂತಹ ಉತ್ಸಾಹದೊಂದಿಗೆ ಇವತ್ತು ಇಡೀ ದಿನ ತಂತ್ರಗಾರಿಕೆಯ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ಕಸರತ್ತು, ಇದರ ಜೊತೆಗೆ ತಂತ್ರಗಾರಿಕೆ. ಸೊ ಯಾವ ರೀತಿ ಈ ಒಂದು ಮೀಟಿಂಗ್ಸ್ ಆಗುತ್ತೆ? ಈ ಒಂದು ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾಗ್ಲಿಕ್ಕಿದ್ದಾರೆ? ಎಸ್ ಶರತ್, ಈಗಾಗಲೇ ನೀವು ಹೇಳದಂತೆ ಇವತ್ತು ಬೆಂಗಳೂರು ಹೊರವಲಯದ ಖಾಸಗಿ ಹೋಟೆಲ್ ರೆಸಾರ್ಟ್ ಏನಿದೆ ರಮಣದಲ್ಲಿ ಇವತ್ತು ಬಿಜೆಪಿಯ ಹಿರಿಯ ನಾಯಕರು, ರಾಜ್ಯದ ಪ್ರಮುಖ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ, ಹಾಗೇನೇ ಸದಾನಂದ ಗೌಡರು ಸೇರಿದಂತೆ ಪಕ್ಷದ ಪ್ರಮುಖ ಹಿರಿಯ ನಾಯಕರು ಸುಮಾರು ಅಂದರೆ 45ಕ್ಕೂ ಹೆಚ್ಚು ಪ್ರಮುಖ ಹಿರಿಯ ನಾಯಕರು ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಇಡೀ ದಿನ ಇವತ್ತು ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ತಂತ್ರಗಾರಿಕೆಯ ಬಗ್ಗೆ ಇವತ್ತು ಮಹತ್ವದ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರ್ತಾ ಇಲ್ಲ, ನಮ್ಮ ಸಮಸ್ಯೆಗಳನ್ನು ಕೇಳ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ಹಿರಿಯ ನಾಯಕರ ಅಸಮಾಧಾನವನ್ನು ತೋಡ್ಕೊಳ್ತಾ ಇದ್ರು. ಸೊ ಈ ನಿಟ್ಟಿನಲ್ಲೇ ಇವತ್ತು ಹೈಕಮಾಂಡ್ನಿಂದ ಅರುಣ್ ಸಿಂಗ್ ಅವರು ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು. ಹೈಕಮಾಂಡ್ನಿಂದ ಏನು ವರಿಷ್ಠರ ಸೂಚನೆ ಮೇರೆಗೆ ಇವತ್ತು ಸಭೆ ಕೂಡ ನಡೀತಾ ಇದ್ದು ಅರುಣ್ ಸಿಂಗ್ ಬಂದಿದ್ದಾರೆ. ಅರುಣ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಇಡೀ ದಿನ ಸಭೆ ನಡೀತಲಿದ್ದು ಈ ಸಭೆಯಲ್ಲಿ ಪ್ರಮುಖವಾಗಿ ಒಟ್ಟಾರೆಯಾಗಿ ಇಡೀ ದಿನ ಒಟ್ಟಾರೆಯಾಗಿ ಮುಂಬರುವ 2024ರ ಲೋಕಸಭಾ ಚುನಾವಣೆಗೆ ಯಾವ ರೀತಿಯಾಗಿ ರಾಜ್ಯ ಬಿಜೆಪಿ ಸಜ್ಜುಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇದರ ಒಂದು ಮೊದಲ ಪೂರ್ವಭಾವಿ ಸಭೆ ಆಗಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಒಟ್ಟಾರೆಯಾಗಿ 28 ಲೋಕಸಭಾ ಕ್ಷೇತ್ರಗಳು ಕೂಡ ಯಾವ ರೀತಿ ಸ್ಟ್ರಾಟಜಿಯನ್ನು ಮಾಡಬೇಕು, ಲೋಕಸಭೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಗೂ ಮುನ್ನ ಯಾವ ರೀತಿಯ ಮಾನದಂಡಗಳನ್ನು ಅನುಸರಿಸಬೇಕು, ಹಾಗೇನೇ ಆಕಾಂಕ್ಷಿಗಳು ಏನೆಲ್ಲ ಇದ್ದಾರೆ ಆಕಾಂಕ್ಷಿಗಳ ಪಟ್ಟಿ ಯಾವ ರೀತಿ ತಯಾರಿಯಾಗಬೇಕು, ಈ ರೀತಿಯ ಎಲ್ಲ ರೀತಿಯ ಒಂದು ಸಲಹೆ ಸೂಚನೆಗಳನ್ನು ಇವತ್ತು BY ವಿಜಯೇಂದ್ರ ಮತ್ತು ರಾಜ್ಯದ ನಾಯಕರಿಗೆ ಇವತ್ತು ಏನು ಅರುಣ್ ಸಿಂಗ್ ಅವರು ಕೂಡ ಸೂಚನೆಯನ್ನು ಕೊಡ್ತಕ್ಕಂಥದ್ದು. ಇದಾದ ನಂತರ ಮೈತ್ರಿ ಆದ ನಂತರ ಮೈತ್ರಿ ನಾಯಕರ ಜೊತೆ ಯಾವ ರೀತಿ ಒಂದು ಏನು ವಿಶ್ವಾಸವನ್ನು ಬೆಳೆಸಬೇಕು, ಕಾರ್ಯಕರ್ತರ ಎರಡೂ ಪಕ್ಷಗಳ ಕಾರ್ಯಕರ್ತರ ನಡುವೆ ಯಾವ ರೀತಿಯಾಗಿ ವಿಶ್ವಾಸವನ್ನು ಮೂಡಿಸಬೇಕು, ಇದು ಯಾವ ರೀತಿಯಾಗಿ ಪಕ್ಷಕ್ಕೆ ಬಲವರ್ಧನೆಯಾಗಿ ಮತ ಕ್ರೋಢೀಕರಣ ಆಗಬೇಕು, ಇವೆಲ್ಲ ನಿಟ್ಟಿನಲ್ಲಿ ಕೂಡ ಇವತ್ತು ಓವರಾಲ್ ಆಗಿ ಚರ್ಚೆ ಆಗುತ್ತೆ. ಒಟ್ಟಾರೆಯಾಗಿ ಮುಂದಿನ ಲೋಕಸಭಾ ಚುನಾವಣೆಗೆ ಈ 28ಕ್ಕೂ 28 ಕ್ಷೇತ್ರಗಳನ್ನು ಕೂಡ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಛಲವನ್ನು ತೊಟ್ಟಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲೇ ಇವತ್ತು ಇಡೀ ದಿನ ಸ್ಟ್ರಾಟಜಿಯನ್ನು ರೂಪಿಸ್ತಾರೆ. ಇದರ ಜೊತೆಗೆ ಏನು ಈಗ ಮೈತ್ರಿ ಏನಾಗಿದೆ, ಮೈತ್ರಿ ಆದ ನಂತರ ಸೀಟು ಹಂಚಿಕೆಗಳು ಕೂಡ ಫೈನಲ್ ಆಗುತ್ತೆ, ಅದು ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು. ಆದರೆ ಅದಾದ ನಂತರದ ಬೆಳವಣಿಗೆಗಳ ಬಗ್ಗೆ ಹೇಳುವಂಥ ಅಸಮಾಧಾನದಿರ್ಬೋದು, ಅದೆಲ್ಲವನ್ನೂ ಕೂಡ ಇವತ್ತು ಹಿರಿಯ ನಾಯಕರು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಒಂದು ಸಂದೇಶವನ್ನು ಕಳಿಸಿರ್ತಕ್ಕಂಥದ್ದು. ಈ ಸಂದೇಶದ ಹಿನ್ನೆಲೆಯಲ್ಲಿ ಇವತ್ತು ಅರುಣ್ ಸಿಂಗ್ ಆ ಸಂದೇಶವನ್ನು ಹೊತ್ತು ತಂದು ಇವತ್ತು ಇಲ್ಲ ಏನು ರಾಜ್ಯದ ಎಲ್ಲ ಹಿರಿಯ ನಾಯಕರು ಕೂಡ ಆ ಸಂದೇಶವನ್ನು ರವಾನೆ ಮಾಡ್ತಾರೆ. ಸೊ ಈ ಒಟ್ಟಾರೆಯಾಗಿ ಜೊತೆಗೆ ರಾಮ ಮಂದಿರ ಏನಿದೆ, ರಾಮ ಮಂದಿರ ಉದ್ಘಾಟನೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಕಾರ್ಯಕರ್ತರಿರ್ಬೋದು, ನಾಯಕರಿರ್ಬೋದು, ಅವರ ಪಾತ್ರ ಏನು, ಅವರು ಯಾವ ರೀತಿಯಾಗಿ ಇದರಲ್ಲಿ ಸಕ್ರಿಯರಾಗಬೇಕು, ಮತ್ತು ಈ ರಾಮ ಮಂದಿರ ಉದ್ಘಾಟನೆ ಏನಿದೆ ಇದು ಬಹಳ ದಿನದಂತಹ ಒಂದು ಕನಸು ನನಸಾಗ್ತಾ ಇರ್ತಕ್ಕಂಥದ್ದು. ಇದು ಹಿಂದೂಗಳ ಭಾವನೆಗೆ ಬಹಳ ಮಹತ್ವದಂತಹ ವಿಚಾರ. ಸೊ ಇದು ಯಾವ ರೀತಿಯಾಗಿ ಪಕ್ಷಕ್ಕೆ ಲಾಭ ಆಗಬಹುದು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಇವತ್ತು ಚರ್ಚೆ ಮಾಡೋಣ. ಈ ತಂತ್ರಗಾರಿಕೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಯಾವ ರೀತಿ ಸಾಗುತ್ತೆ, ಈ ಮೀಟಿಂಗ್ ಮುಗಿದ ಮೇಲೆ ಗೊತ್ತಾಗುತ್ತೆ, ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.